ಎಲ್ರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಅಕ್ಕಿ ಇಡ್ಲಿ. ಇಡ್ಲಿ 4 ಕಪ್ ಅಕ್ಕಿ ನೆನೆ ಹಾಕ್ತಾ ಇದ್ದೀನಿ. 1 ಕಪ್ ಉದ್ದಿನಬೇಳೆ, 1 ಕಪ್ ಫುಲ್ ಅವಲಕ್ಕಿ. ಈ ಮೂರನ್ನು ಚೆನ್ನಾಗಿ ತೊಳೆದುಬಿಟ್ಟು 5 ಗಂಟೆ ಕಾಲ ಚೆನ್ನಾಗಿ ನೆನೆಸಿ ಅಕ್ಕಿ ಉದ್ದಿನಬೇಳೆ 2 ತೊಳ್ಕೊಂಡು ನೆನೆ ಹಾಕಿದ್ದೀನಿ. ಅವಲಕ್ಕಿ ನಂದು 2 ಗಂಟೆ ಇದೆ ಅನ್ನಂಗೆ ಅವ ನೆನೆ ಹಾಕೊಂಡು ಒಂದು 2 ರಿಂದ 3 ಚಮಚ ಸಬ್ಬಕ್ಕಿನ ಅಕ್ಕಿ ಒಳಗಡೆ ನೆನೆ ಹಾಕ್ಬಿಡಿ. ರುಬ್ಬದಿ ಇನ್ನೊಂದು 2 ಗಂಟೆ ದಿನ ಅವಲಕ್ಕಿ ನೆನೆ ಹಾಕೊಂಡ್ಬಿಟ್ಟು ಅವ ರುಬ್ಬಕ್ಕೆ ಹಾಕಿ 7 ಗಂಟೆ ಕಾಲ ಈಗ ಚೆನ್ನಾಗಿ ನೆಂದಿದೆ. ಫಸ್ಟ್ ಉದ್ದಿನಬೇಳೆ ರುಬ್ಕೊಳ್ಳೋಣ. ಈಗ ಉದ್ದಿನಬೇಳೆ ಸಣ್ಣಗೆ ರುಬ್ಕೊಳ್ಬೇಕು. ಉದ್ದಿನಬೇಳೆ ಸಣ್ಣಗೆ ರುಬ್ಕೊಂಡಿದ್ದೀನಿ. ಅಕ್ಕಿನೂ ಅವಲಕ್ಕಿನೂ ಸಪ್ರೇಟ್ ರುಬ್ಕೊಳ್ಳೋಣ. 2 ರುಬ್ಬಿದ್ದೀನಿ. ಈಗ ಉದ್ದಿನಬೇಳೆ, ಅಕ್ಕಿ, ಅವಲಕ್ಕಿ, ಸಬ್ಬಕ್ಕಿ ಎಲ್ಲ ಚೆನ್ನಾಗಿ ರುಬ್ಕೊಂಡು ಸ್ವಲ್ಪ ತರಿತಾರೆ ಇಲ್ಲಿ ಅಕ್ಕಿ. ತುಂಬಾನು ದಪ್ಪ ಬೇಡ, ಸ್ವಲ್ಪ ಅಷ್ಟೇ. ಕೈಯೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. 2 ಸ್ಪೂನ್ ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇಡೀ ನೈಟಲ್ಲೇ ಇಟ್ಬಿಡೋಣ. ಬೆಳಗ್ಗೆ ಎದ್ದು ಇಡ್ಲಿ ಮಾಡೋಣ. ನೈಟ್ ರುಬ್ಬಿಟ್ಟಿದ್ದೆ. ಈಗ ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿ. ಈ ಥರ ಉಬ್ಬಬೇಕು. ನೀವು ಅಕಸ್ಮಾತ್ ಉಬ್ಬಿಲ್ಲ ಅಂತಂದರೆ ಒಂದು ಸ್ವಲ್ಪ ಸೋಡಾ ಹಾಕ್ಕೊಡ್ರಿ. ಇಲ್ಲ ಟೈಮ್ ಇತ್ತು ಅಂದರೆ ಮಧ್ಯಾಹ್ನಕ್ಕೆ ಮಾಡ್ಕೊಳಕ್ಕೆ ಇದು ಮಾಡ್ಕೊಡ್ರಿ. ಮಧ್ಯಾಹ್ನ ಆದರೆ ಇನ್ನೂ ಚೆನ್ನಾಗಿ ಉಬ್ಬಿರುತ್ತೆ. ಈ ಹಿಟ್ಟು ಚೆನ್ನಾಗಿ ಉಬ್ಬಿದೆ. ಈಗ ನಾನೇ ಸೋಡಾ ಹಾಕ್ತಾ ಇಲ್ಲ, ಹಾಗೆ ಮಾಡ್ತೀನಿ ನೋಡಿ. ಈ ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಅನ್ಸುತ್ತಾ. ನೀರು ಚೆನ್ನಾಗಿ ಕಾದಿರ್ಬೇಕು. ಈಗ ಪ್ಲೇಟ್ ಮುಚ್ಚಿಡೋಣ. 10 ನಿಮಿಷ ನೀರು ಚೆನ್ನಾಗಿ ಕುದೀತಾ ಇದೆ ಅಂತಂದರೆ 10 ನಿಮಿಷ ಸಾಕು ಬೇಕು. 10 ರಿಂದ ಈಗ ನೀರು ಚೆನ್ನಾಗಿ ಕಾದಿರೋಣ 15 ನಿಮಿಷ ಬೇಕು. ಇಡ್ಲಿ ತುಂಬ ಚೆನ್ನಾಗಿ ಬೆಂದಿದೆ. ಈಗ ಸ್ವಲ್ಪ ನೀರು ಚಿಮ್ಸೋಣ. ಇಡ್ಲಿ ರೆಡಿಯಾಗಿದೆ. ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.